ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪವರ್ ಶೇರಿಂಗ್ ಚರ್ಚೆ ಜೋರಾಗಿದೆ. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಡಿಸಿಎಂ ಮತ್ತು ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗು. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಅದು ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ, ಬರೀ ಜಗಳ ಬಿಟ್ಟರೆ ಏನೂ ಆಗಲ್ಲ. ಇಲ್ಲಿ ನೋಡಿ, ಅದು ಮುಖ್ಯಮಂತ್ರಿ ಪದವಿ ಬಿಡೋ ಅಂಥದ್ದು. ಸಿದ್ದರಾಮಯ್ಯ ರೆಡಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ನನಗೆ 2.5 ವರ್ಷ ಅಂತೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, 6 ಜನದ ಮಧ್ಯೆ ಆಗಿದೆ ಅಂತಾನೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ, ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇದ್ರೆ, ವೀಕ್ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡಬೇಕಾಯ್ತು. ಹೌದು, 2.5 ವರ್ಷ ಆಗಿತ್ತು, ನಾವು ಅದನ್ನ ತೀರ್ಮಾನ ಮಾಡ್ತೀರಿ ಅಂತ ಹೇಳ್ಬೇಕಾಯ್ತು. ಅದು ವೀಕ್ ಹೈಕಮಾಂಡ್. ನವೆಂಬರ್ ಅಲ್ಲ ರೀ, ಲಾಸ್ಟ್ ನವೆಂಬರ್ ಇಂದ ಈ ನವೆಂಬರ್ ವರೆಗೂ ಇದೆ ಡ್ರಾಮಾ. ಪಕ್ಕಾ ವೀಕು. ಅದಕ್ಕೆ ಓಡೋಗ್ಬಿಡ್ತಾರಲ್ಲ. ಸೋನಿಯಾ ಗಾಂಧಿನೂ ಫಾರಿನ್ಗೆ ಓಡೋಗ್ಬಿಟ್ರು, ರಾಹುಲ್ ಗಾಂಧಿನೂ ಫಾರಿನ್ಗೆ ಹೋಗ್ಬಿಟ್ರು. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ. ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ, ಅದು ಬಿಟ್ರೆ ಏನೂ ಇಲ್ಲ ಅಲ್ಲಿ. ಸುರ್ಜೇವಾಲಾ ಅಂತೂ ಪತ್ತೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದೆ, ಭದ್ರ ಸರ್ಕಾರ, ಸುಭದ್ರ ಸರ್ಕಾರ ಅಂತ. ಯಾವುದಿದೆ ಸುಭದ್ರ ಸರ್ಕಾರ? 1 ವರ್ಷದಿಂದ ನೋ ಡೆವಲಪ್ಮೆಂಟ್, ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಏನೂ ಆಗ್ತಾ ಇಲ್ಲ. ಆ ರೀತಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ. ಕರ್ನಾಟಕ ಜನ ಇವತ್ತು ಹಳ್ಳ ಬಿದ್ದಿರೋ ರಸ್ತೆಗಳು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರೋದು, ಜೈಲುಗಳಲ್ಲಿ ಬಾರ್ ನಡೀತಾ ಇದೆ, ಜೈಲುಗಳಲ್ಲಿ ವೈನ್ ತಯಾರು ಮಾಡ್ತಾರಂತೆ, ವೈನ್ ಫ್ಯಾಕ್ಟರಿ ಔಟ್ ಇದೆ ಜೈಲುಗಳಲ್ಲಿ. ಇಷ್ಟೆಲ್ಲ ಇದ್ರೂ ಈ ಸರ್ಕಾರ ಕೇರ ಮಾಡದಿರ ಇದೆ ಅಂತ ಹೇಳಿದ್ರೆ ಸತ್ತೋಗಿದೆ ಸರ್ಕಾರ. ಅದರಿಂದ ಇಲ್ಲಿ ಕೇಂದ್ರದ ಏನ್ ನಾಯಕರಿದ್ದಾರೆ ಕಾಂಗ್ರೆಸ್, ಅವರು ವೀಕ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜ್ ತಗೊಂತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅಡ್ವಾಂಟೇಜ್ ತಗೊಂಡು ಸವಾರಿ ಮಾಡ್ತಾ ಇದ್ದಾರೆ, ಕೇಂದ್ರದ ನಾಯಕರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅದರಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅಭಿವೃದ್ಧಿ ಹದಗೆಟ್ಟಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಬ್ರೇಕ್ ಆಗೋ ಮೀಟಿಂಗ್ ಅಂದ್ರೆ 100% ಬ್ರೇಕ್. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಆಗೋ ಮೀಟಿಂಗು. ಅದರಿಂದ ನಾವು ಇವತ್ತು ಸಮನ್ವಯ ಸಮಿತಿ ಸಭೆಯನ್ನ ಮಾಡ್ತಾ ಇದ್ದೀರಿ. ಸುಮಾರು ಹಲವಾರು ಅಜೆಂಡಾಗಳಿದೆ ರಾಜ್ಯ ಸರ್ಕಾರದ್ದು ವಿಚಾರವಾಗಿ. ಬೆಳೆ ಪರಿಹಾರ ಇರ್ಬೋದು, ಉತ್ತರ ಕರ್ನಾಟಕಕ್ಕೆ ಏನು ಅಧಿವೇಶನದಲ್ಲಿ ಇವ್ರು ಕೊಟ್ಟಂತ ಭರವಸೆಗಳೇನಾಯಿತು, ಇವಾಗ ಯಾಕೆ ಮಾಡಿಲ್ಲ ಅನ್ನೋದು, ಮತ್ತೆ ಒಳ ಮೀಸಲಾತಿ ಇರ್ಬೋದು, ಅನುದಾನಗಳ ಕೊರತೆ ಇರ್ತಕ್ಕಂಥದ್ದು ಇರ್ಬೋದು, ಜೈಲುಗಳಲ್ಲಿ ನಡೀತಾ ಇರುವಂಥ ಅವ್ಯವಹಾರಗಳ ಇರ್ಬೋದು, ಮತ್ತು ಬೆಂಗಳೂರಲ್ಲಿ ಬಿದ್ದಿರುವಂಥ ಹಳ್ಳ ರಸ್ತೆಗಳಿರ್ಬೋದು, ಇವೆಲ್ಲ ವಿಚಾರಗಳನ್ನು ಇವತ್ತು JDS ಜೊತೆ ಸಮನ್ವಯ ಸಮಿತಿಯಲ್ಲಿ ನಾವು ಮಾತಾಡ್ತೀರಿ. ಅವ್ರದ್ದು ಕೆಲವು ವಿಚಾರಗಳಿದೆ, ಅವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವು JDS ಎರಡನ್ನೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಹೋರಾಟ ಮಾಡೋಕ್ಕೆ ಮಾಡ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ವಿಜಯೇಂದ್ರ ಅವರು ಫೋನಿನಲ್ಲಿ ಬರ್ತಾರೆ. ವಿಜಯೇಂದ್ರ ಮತ್ತು ನಮ್ಮ ಸುನೀಲ್ ಕುಮಾರ್ ಅವರು ಫೋನಲ್ಲಿ ಈ ಮೀಟಿಂಗ್ಗೆ ಇದು ಮಾಡ್ತಾರೆ. ಅವ್ರ ಫ್ಯಾಮಿಲಿ ಒಂದು ಮದುವೆ ಇರೋದ್ರಿಂದ ವಿಜಯೇಂದ್ರ ಅವರು 2 ದಿನ ಶಿವಮೊಗ್ಗದಲ್ಲಿ ಇರ್ತಾರೆ. ಈಗ ತಾನೇ ನನ್ನ ಜೊತೆ ಮಾತಾಡಿದ್ರು, ಯಾವ್ದಾವ್ದು ವಿಚಾರಗಳನ್ನು ಫಸ್ಟ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅವರು ಕೂಡ ಕೆಲವು ಸಲಹೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ಫಸ್ಟ್ ನಾವು ಉತ್ತರ ಕರ್ನಾಟಕದ ಬಗ್ಗೆನೇ ಫಸ್ಟ್ ಡೇನೆ ನಾವು ಪ್ರಾರಂಭ ಮಾಡಬೇಕು ಅಂತ ಈಗ ಫೋನ್ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ.